ಸ್ಕ್ರೀನ್ ಶೇರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್ ಅನ್ನೋ ಕಾನ್ಸೆಪ್ಟ್ ನಾವು ಶುರು ಮಾಡಿದ್ವಿ. ಅಲ್ಲಿ ನಾವು ಎಲೆಕ್ಟ್ರಿಸಿಟಿ ಅಂದ್ರೆ ಏನು, ಮತ್ತೆ ಎಲೆಕ್ಟ್ರಿಸಿಟಿ ಒಂದು ವೈರ್ ಅಲ್ಲಿ ಹೋಗ್ತಾ ಇದ್ರೆ ಅದರಿಂದ ಏನು ಇಂಪ್ಯಾಕ್ಟ್ ಇರುತ್ತೆ ಅಥವಾ ಏನ್ ಎಫೆಕ್ಟ್ಸ್ ಇರುತ್ತೆ ಅನ್ನೋದು ಮಾತಾಡಿದ್ವಿ. ಸೊ ಜಸ್ಟ್ ಒಂದು ಕ್ವಿಕ್ ಆಗಿ ನಾವು ರಿಕಲೆಕ್ಟ್ ಮಾಡೋದಾದ್ರೆ, ಒಂದು ವೈರ್ ಅಲ್ಲಿ ಎಲೆಕ್ಟ್ರಿಸಿಟಿ ಹೋಗ್ತಾ ಇದ್ರೆ ಅದರಿಂದ 3 ಎಫೆಕ್ಟ್ ಇರುತ್ತೆ ಅಂತ ನಾವು ಮಾತಾಡಿದ್ವಿ. ಒಂದು, ಮೊದಲನೇದಾಗಿ ಹೀಟಿಂಗ್ ಎಫೆಕ್ಟ್ ಅಂತ. ಒಂದು ಅಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಾ ಇದ್ರೆ ಅದು ಹೀಟ್ ಆಗುತ್ತೆ ಅನ್ನೋದು ಒಂದು ನೋಡಿದ್ವಿ. ಎರಡನೆಯದು ಕೆಮಿಕಲ್ ಎಫೆಕ್ಟ್ ಅಂತ, ಅಂದ್ರೆ ರಾಸಾಯನಿಕ ಬದಲಾವಣೆಗಳಿಗೆ ಕರೆಂಟ್ ಹರಿತಾ ಇದ್ರೆ ಅದರಿಂದ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಮೂರನೇದು, ಒಂದು ವೈರ್ ಅಲ್ಲಿ ಕರೆಂಟ್ ಫ್ಲೋ ಆಟೋಮ್ಯಾಟಿಕ್ಲಿ ಅದೊಂದು ಮ್ಯಾಗ್ನೆಟ್ ತರ ನಡ್ಕೊಳ್ಳುತ್ತೆ ಅನ್ನೋದು ಸಹ ನಾವು ನೋಡಿದ್ವಿ. ಸೊ 3 ಎಫೆಕ್ಟ್ ತುಂಬಾ ಮುಖ್ಯ. ಇದು ನಮಗೆ ಪದೇ ಪದೇ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಒಂದು ಹೀಟಿಂಗ್ ಎಫೆಕ್ಟ್, ಒಂದು ಎರಡನೇದು ಕೆಮಿಕಲ್ ಎಫೆಕ್ಟ್, ಮೂರನೇದು ಮ್ಯಾಗ್ನೆಟಿಕ್ ಎಫೆಕ್ಟ್. ಇನ್ ಕೇಸ್ ನೀವು ಲಾಸ್ಟ್ ಕ್ಲಾಸಲ್ಲಿ ಏನಾದರೂ ಮಿಸ್ ಆಗಿದ್ರೆ ಒಂದ್ಸತಿ ನೀವು ಹೋಗಿ ಹಿಂದಿನ ಸೆಷನ್ ಅಲ್ಲಿ ಏನ್ ನಡೆದಿದೆ ಅಂತ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇವತ್ತು ನಾವು ಏನ್ ಮಾಡ್ತೀವಿ ಅಂದ್ರೆ, ಈ ಎಲೆಕ್ಟ್ರಿಸಿಟಿಗೆ ನಾವು ಮೊದಲು ಶುರು ಮಾಡಿದ್ದೇನೆ ಚಾರ್ಜಸ್ ಇಂದ, ರೈಟ್? ಒಂದು ಫ್ಲೋ ಆಫ್ ಚಾರ್ಜಸ್ ಇದ್ರೆ ಬರುತ್ತೆ ಅಂತ. ಈ ಚಾರ್ಜಸ್ ಆಗ್ಬೋದು ಅಥವಾ ಮ್ಯಾಗ್ನೆಟಿಕ್ ಪೋಲ್ಸ್ ಇರ್ಬೋದು. ಮ್ಯಾಗ್ನೆಟಿಸಮ್ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ಲಾಸ್ಟ್ ಟೈಮ್ ಒಂದು ಹೇಳಿದೆ, ಒಂದು ಮ್ಯಾಗ್ನೆಟ್ ತಗೊಂಡ್ರೆ ಅದರ ಫ್ರಂಟ್ ಎರಡಕ್ಕೂ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಸುಮ್ಮನೆ ಹೆಸರು ಕೊಟ್ಟಿರ್ತೀವಿ. ಅದು ನಾರ್ತ್ ಸೌತ್ ಅಂತಾನೆ ಕೊಡ್ಬೇಕು ಅಂತ ಏನಿಲ್ಲ. ಅಂದ್ರೆ ಒಂದು ಮ್ಯಾಗ್ನೆಟ್ ನಾವು ಬಿಟ್ಟಾಗ ಅದು ನಾರ್ತ್ ಕಡೆಗೆ ಡೈರೆಕ್ಷನ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ನಾರ್ತ್ ಅಂತ ಬರ್ಕೊಂಡಿರ್ತೀವಿ. ಸೊ ಆ ನಾರ್ತ್ ಪೋಲ್ನ ಇನ್ನೊಂದು ನಾರ್ತ್ ಪೋಲ್ ಹತ್ರ ತಂದಿದ್ರೆ ಒಂದು ನಿಮಗೆ ಅದು ಅಟ್ರಾಕ್ಟ್ ಒಂದಕ್ಕೊಂದು ರಿಪೆಲ್ ಆಗುತ್ತೆ. ಅದೇ ಈ ನಾರ್ತ್ ಪೋಲ್ ನಾವು ಉಲ್ಟಾ ಮಾಡಿ ಸೌತ್ ಪೋಲ್ ಅದಕ್ಕೆ ಹತ್ರ ತಂದಿದ್ರೆ ಅಟ್ರಾಕ್ಟ್ ಆಗುತ್ತೆ. ಸೊ ಈ ನಾನು ಹೇಳ್ತಾ ಇರೋಂಥ ಪ್ರಯೋಗ ನೀವೆಲ್ಲರೂ ಸುಮಾರು ಜನ ಮಾಡಿರ್ಬೋದು. ಇಲ್ಲಿ ನಾರ್ತ್ ಪೋಲ್ ಇದೆ ಅಂತ ಅನ್ಕೊಳ್ಳೋಣ, ಇನ್ನೊಂದು ಬಾರ್ ಮ್ಯಾಗ್ನೆಟ್ ಅಲ್ಲಿ ಇಲ್ಲಿ ಸೌತ್ ಪೋಲ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ಮ್ಯಾಗ್ನೆಟ್ ಈ ತರ ಇದೆ ಅಂದ ತಕ್ಷಣ ಒಂದು ತುದಿ ನಾರ್ತ್ ಇದ್ರೆ ಇನ್ನೊಂದು ತುದಿ ಸೌತ್ ಇರುತ್ತೆ. ಸೊ ಇದು ಅಷ್ಟೇ, ಇಲ್ಲಿ ಸೌತ್ ಇರುತ್ತೆ. ಸೊ ಈ ಎರಡೂನು ಹತ್ರ ತಂದಿದ್ರೆ ಈ ಎರಡೂನು ಅಟ್ರಾಕ್ಟ್ ಆಗುತ್ತೆ. ಅದೇ ಒಂದು ಬಾರ್ ಮ್ಯಾಗ್ನೆಟ್ ಅಲ್ಲಿ ಇದು ಸೇಮ್ ಇದೆ ಇಟ್ಕೊಂಡು ಇದನ್ನ ನಾವು ಉಲ್ಟಾ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಇದು ನಾರ್ತ್ ಇದು ಸೌತ್ ಬಂದ್ಬಿಟ್ರೆ ಇಲ್ಲಿ ಇದು ಹತ್ರ ಬರಕ್ಕೆ ಬಿಡೋದೇ ಇಲ್ಲ. ಸೊ ಇದು ಮ್ಯಾಗ್ನೆಟ್ ದೂರ ಹೋಗಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಇದು ಮ್ಯಾಗ್ನೆಟ್ ದೂರ ಹೋಗಕ್ಕೆ ಟ್ರೈ ಮಾಡ್ತಾ. ಅದೇ ಈ ಅಟ್ರಾಕ್ಟ್ ಆಗ್ತಾ ಇದ್ದಾಗ ಇದು ಹತ್ರ ಬರಕ್ಕೆ ಟ್ರೈ ಮಾಡ್ತಾ. ಇದೇ ರೀತಿಯಲ್ಲಿ ಚಾರ್ಜಸ್ ಅಲ್ಲೂ ನಾನು ಹೇಳಿದೆ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಇರುತ್ತೆ ಅಂತ ನಾವು ಹೇಳಿದ್ವಿ. 2 ರೀತಿ ಚಾರ್ಜ್ಗಳಿದೆ. ಎಲೆಕ್ಟ್ರಾನ್ ಎಲ್ಲದಕ್ಕೂ ನೆಗೆಟಿವ್ ಚಾರ್ಜ್ ಇದೆ, ಪ್ರೋಟಾನ್ ಎಲ್ಲದಕ್ಕೂ ಪಾಸಿಟಿವ್ ಚಾರ್ಜ್ ಇದೆ. ಚಾರ್ಜಸ್ ಅಲ್ಲೂ ಆಪೋಸಿಟ್ ಚಾರ್ಜ್ ಬಂದ್ರೆ ಒಂಥರ ಅಟ್ರಾಕ್ಟ್ ಆಗುತ್ತೆ, ಸೇಮ್ ಚಾರ್ಜ್ ಬಂದಿದ್ರೆ ಒಂಥರ ರಿಪೆಲ್ ಆಗುತ್ತೆ.
ಇದಕ್ಕೆ ಸಂಬಂಧಪಟ್ಟಂಗೆ ನೀವು 2-3 ರೀತಿಯ ಈ ಕೂದಲುದು ಎಲ್ಲಾ ಕೂದಲಿಗೂ ಒಂದೇ ತರ ಚಾರ್ಜ್ ಬಂದಿರೋದ್ರಿಂದ ಅದು ಒಂದೊಂದು ಕೂದಲು ಬೇರೆ ಇದರಿಂದ ಎಷ್ಟು ದೂರ ಹೋಗಕ್ಕೆ ಸಾಧ್ಯನೋ ಅಷ್ಟು ದೂರ ಹೋಗುತ್ತೆ. ಹಾಗಾಗಿ ಎಲ್ಲ ಕೂದಲು ನಿಂತ್ಕೊಂಡಂಗೆ ಕಾಣುತ್ತೆ. ಸೊ ಇದನ್ನ ನಾವು ತುಂಬಾ ಸುಲಭವಾಗಿ ಒಂದು ಕಡೆ ಬರಿಬೇಕಾದ್ರೆ ಯಾವಾಗ್ಲೂ ಒಂದು ಬರಿತೀವಿ, ಲೈಕ್ ಚಾರ್ಜಸ್ ಅಥವಾ ಲೈಕ್ ಹೋಲ್ಸ್ ರಿಪೆಲ್ ಈಚ್ ಅದರ್ ಅಂತ ಬರಿತೀವಿ. ರಿಪೆಲ್ ಈಚ್ ಅದರ್, ರಿಪೆಲ್ ಅನ್ನೋ ಪದ ಬಂದಿದೆ ಅಂದ್ರೆ ಒಂದಕ್ಕೊಂದು ದೂರ ಹೋಗ್ತಾ ಇದೆ. ಓಕೆ, ಇನ್ನೊಂದು ಬರಿತೀವಿ, ಅನ್ಲೈಕ್ ಚಾರ್ಜಸ್ ಆರ್ ಅನ್ಲೈಕ್ ಹೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಈ ಎರಡು ಪ್ರಿನ್ಸಿಪಲ್ಸ್ ನ ಬಳಸ್ಕೊಂಡು ಬಹುಶಃ ನಿಮ್ಮ ಶಾಲೆಯ ಲ್ಯಾಬ್ ಅಲ್ಲಿ ಒಂದು ಎಕ್ವಿಪ್ಮೆಂಟ್ ಇರುತ್ತೆ. ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಅದರದ್ದು ಸಣ್ಣದಾಗಿ ನಾನು ಇಲ್ಲೊಂದು ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ. ಇನ್ ಕೇಸ್ ಆ ಲ್ಯಾಬ್ ಅಲ್ಲಿ ಆ ಎಕ್ವಿಪ್ಮೆಂಟ್ ಇಲ್ಲದೆ ಇದ್ರೂ ಸಹ ನೀವೇ ಕನ್ಸ್ಟ್ರಕ್ಟ್ ಮಾಡ್ಬೋದು. ಇದೊಂದು ಪ್ಲಾಟ್ಫಾರ್ಮ್ ತರ ಒಂದು ಸಣ್ಣದ ಒಂದು ಬೋರ್ಡ್ ತಗೊಂಡು ಅದ್ರ ಮೇಲೆ ಒಂದು ಈ ತರದ ಒಂದು ರಾಡ್ ತಗೊಳ್ಳೋದು ಸಣ್ಣದು. ಓಕೆ, ಇದರಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಸ್ಪೀಕರ್ಗಳನ್ನು ನೋಡಿದ್ರೆ ಆ ಸ್ಪೀಕರ್ದು ಮಧ್ಯದಲ್ಲಿ ಒಂದು ಮ್ಯಾಗ್ನೆಟ್ ಇರುತ್ತೆ, ಈ ತರ ಇರುತ್ತೆ. ಯೂಶಲಿ ಈ ತರ ಸರ್ಕ್ಯುಲರ್ ಮ್ಯಾಗ್ನೆಟ್ ಇದ್ದು ಮಧ್ಯದಲ್ಲಿ ಒಂದು ಹೋಲ್ ಇರುತ್ತೆ. ಈ ತರದ ಮ್ಯಾಗ್ನೆಟ್ ಶೇಪ್ಗಳನ್ನ ನಾವು ಡೋನಟ್ ಕರಿತೀವಿ. ಈ ಡೋನಟ್ ಅನ್ನೋ ಹೆಸರಿದೆಯಲ್ಲ, ಇದು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅವರು ತಿಂತ ಒಂದು ಐಟಮ್ ಹೆಸರು ಅದು. ನೀವು ನಮ್ಮ ದೇಶದಲ್ಲಿ ಒಂದು ಸೈಡ್ ಮೇಲ್ಗಡೆ ಫೇಸ್ ನಾರ್ತ್ ಪೋಲ್ ಇದೆ ಅಂತ ಅನ್ಕೊಳ್ಳೋಣ, ಕೆಳಗಡೆ ಸೈಡ್ ಸೌತ್ ಪೋಲ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಇದು ಈ ತರ ಇದ್ದಾಗ ಈಗ ನಾನು ಮೇಲ್ಗಡೆಯಿಂದ ಇನ್ನೊಂದು ಮ್ಯಾಗ್ನೆಟ್ ಹಾಕಿ ಇಲ್ಲಿ ಬಿಟ್ಟಿದ್ದೀನಿ ಅಂತ ಅನ್ಕೊ. ಈ ಮ್ಯಾಗ್ನೆಟ್ಗೆ ನಾನು ಈಗ ಸ್ವಲ್ಪ ಬೇರೆ ಕಲರ್ ಅಲ್ಲಿ ಬರಿತೀನಿ.
ಕಾಯಿನ್ಗೆ ಏನು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇಲ್ಲದೆ ಇದ್ದಿದ್ರೆ ಸುಮ್ಮನೆ ಬಿಟ್ರೆ ಹೋಗಿ ಅಂಟ್ಕೊಳ್ತಾ ಇತ್ತು. ಆದರೆ ಈ ಕೇಸಲ್ಲಿ ಆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ಈ ನಾರ್ತ್ ಪೋಲು ಸೌತ್ ಪೋಲು ಅನ್ಲೈಕ್ ಪೋಲ್ಸ್ ಒಂದಕ್ಕೊಂದು ಅಟ್ರಾಕ್ಟ್ ಮಾಡುತ್ತೆ. ಸೊ ಈ ಮೇಲ್ಗಡೆಯಿಂದ ಮ್ಯಾಗ್ನೆಟ್ನ ಬಿಟ್ಟಿದ ತಕ್ಷಣ ಕೆಳಗಡೆ ಬಂದು ಕೆಳಗಡೆ ಮ್ಯಾಗ್ನೆಟ್ಗೆ ಅಂಟ್ಕೊಳ್ಳುತ್ತೆ. ಈಗ ನಾನು ಏನ್ ಮಾಡ್ತೀನಿ, ಇದೇ ಪ್ರಯೋಗದಲ್ಲಿ ಎರಡನೇ ಭಾಗ, ಈ ಮೇಲ್ಗಡೆ ಮ್ಯಾಗ್ನೆಟ್ ಇದೆಯಲ್ಲ ಅದನ್ನ ನಾನು ಬಿಡ್ಬೇಕಾದ್ರೆ ಉಲ್ಟಾ ಮಾಡಿ ಬಿಡ್ತೀನಿ. ನಾರ್ತ್ ಪೋಲ್ ಕೆಳಗಡೆ ಬರುವಂತೆ ಬಿಡ್ತೀನಿ, ಸೌತ್ ಪೋಲು ಮೇಲ್ಗಡೆ ಇರೋ ಹಂಗೆ ಬಿಡ್ತೀನಿ. ಈಗ ನೋಡಿ, ಇಲ್ಲೂ ನಾರ್ತ್ ಪೋಲ್ ಇದೆ, ಇಲ್ಲೂ ಸೌತ್ ಪೋಲ್ ಇದೆ. ಈಗ ನಾರ್ತ್ ಪೋಲ್ ಒಂದಕ್ಕೊಂದು ಅಟ್ರಾಕ್ಟ್ ಆಗಲ್ಲ. ಈಗ ಅಷ್ಟೇ ನಾವು ಅದು ನೋಡಿದೀವಿ, ಲೈಕ್ ಚಾರ್ಜಸ್ ಆರ್ ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್ ಅಂತ. ಈ ನಾರ್ತ್ ಪೋಲು ಒಂದಕ್ಕೊಂದು ಹತ್ರ ಬರಕ್ಕೆ ನಾವು ಅವಕಾಶ ಕೊಟ್ಟಿರಲ್ಲ. ಆವಾಗ ಏನಾಗತ್ತೆ, ಈ ಮ್ಯಾಗ್ನೆಟ್ ನೀವು ಮೇಲ್ಗಡೆಯಿಂದ ಬಿಟ್ಟಿರೋಂಥ ಮ್ಯಾಗ್ನೆಟ್ ಏನಿದೆಯೋ ಒಂಥರ ಇದು ಗಾಳಿಯಲ್ಲೇ ಈ ತರ ತೇಲ್ತಾ ಇರುತ್ತೆ. ಇದ್ರ ಮೇಲ್ಗಡೆ ನೀವು ಇನ್ನೊಂದು ಮ್ಯಾಗ್ನೆಟ್ ಬಿಟ್ಟಿದ್ರಿ ಅನ್ಕೊಳ್ಳಿ. ಈಗ ಈ ಮ್ಯಾಗ್ನೆಟ್ ಸಹ ಇದೇ ತರ ತೇಲ್ತಾ ಇರ್ಬೇಕಾದ್ರೆ ಈ ಸೌತ್ ಪೋಲ್ ನ ರಿಪೆಲ್ ಮಾಡ್ಬೇಕಂದ್ರೆ ಇಲ್ಲಿ ಸೌತ್ ಪೋಲ್ ಬರಬೇಕು, ಇದ್ರ ಮೇಲೆ ನಾರ್ತ್ ಪೋಲ್ ಬರಬೇಕು. ಸೊ ಇದು ನಿಮ್ಮ ಲ್ಯಾಬ್ ಅಲ್ಲಿ ಒಂದು ಈ ತರದೊಂದು ಎಕ್ಸ್ಪೆರಿಮೆಂಟ್ ಅಪ್ ಇರುತ್ತೆ. ಇದು ಇದೆಯಾ ಅಂತ ಒಂದ್ಸತಿ ನೋಡಿ. ನೀವೇ ಅದರಲ್ಲಿ ಆಟ ಆಡ್ತಾ ಸುಮಾರು ವಸ್ತುಗಳು ಹೇಗೆ ಈ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಬಳಸ್ಕೊಂಡು ಕೆಲಸ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಇನ್ ಕೇಸ್ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಒಂದು ವಿಡಿಯೋನು ಸಹ ಇದರಲ್ಲಿ ನೆಕ್ಸ್ಟ್ ಈ ಕ್ಲಾಸ್ ಮುಗಿದ ಮೇಲೆ ಶೇರ್ ಮಾಡ್ತೀನಿ, ಅದನ್ನ ನೀವು ನೋಡ್ಬೋದು. ಸೊ ಮೇನ್ ಈ ಲೈಕ್ ಚಾರ್ಜಸ್ ಲೈಕ್ ಪೋಲ್ಸ್ ರಿಪೆಲ್ ಅಥವಾ ಅನ್ಲೈಕ್ ಚಾರ್ಜಸ್ ಆರ್ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಅನ್ನೋದು ಈ ಪ್ರಿನ್ಸಿಪಲ್ ಆಧಾರಿತವಾಗಿ ಸುಮಾರು ವಸ್ತುಗಳು ನಮ್ಮ ಸುತ್ತ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ. ಒಂದು ಉದಾಹರಣೆ ಈಗ ನಾನು ಹೇಳ್ತೇನೆ. ಒಂದು ಉದಾಹರಣೆ ಅಂದ್ರೆ, ನಮ್ಮಲ್ಲಿ ಈಗ ಒಂದು ಆಟಮ್ ಅಂತ ತಗೊಂಡ್ರೆ, ಆಟಮ್ ಅಂದ್ರೆ ಏನು ಅಂತ ಒಂದು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ. ಆಟಮ್ ಅಲ್ಲಿ ಏನೇನಿದೆ ಅನ್ನೋದು ನಮ್ಗೆ ಒಂದಷ್ಟು ಗೊತ್ತಿದೆ. ಸುತ್ತಮುತ್ತ ಇರುವಂತ ಎಲ್ಲಾ ವಸ್ತುಗಳು ಯಾವುದರಿಂದ ತಯಾರು ಪಡೆದಿದೆ ಅಂತ ನೀವು ನೋಡಿದ್ರೆ ಆಟಮ್ಸ್ ಇಂದ ಅಂತ ಹೇಳ್ತೀವಿ. ಸರಿ, ಈ ಆಟಮ್ ಒಳಗಡೆ ಏನಿದೆ ಅಂತ ವಿಜ್ಞಾನಿಗಳು ಸುಮಾರು ಸಂಶೋಧನೆ ಮಾಡಿದ್ರು. ಈ ವಿಜ್ಞಾನಿಗಳು ಸಂಶೋಧನೆ ಮಾಡಿದಾಗ ಒಳಗೆ ಏನೇನಿದೆ ಅಂತ ಕಂಡುಹಿಡಿದಿದ್ದಾರೆ. ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ಬೋದಾ? ಆಟಮ್ ಒಳಗಡೆ ಏನೇನಿದೆ? ಮದನಹಳ್ಳಿ ಸ್ಕೂಲ್ ಅವರು ಮದನಹಳ್ಳಿ ಅವರು ಅನ್ಮ್ಯೂಟ್ ಮಾಡಿ ಹೇಳ್ಬೇಕು. ಮ್ಯೂಟ್ ಆಗಿದೆ. ಮದನಹಳ್ಳಿ ಸ್ಕೂಲಲ್ಲಿ ಮೋಸ್ಟ್ಲಿ ಅದು ಮ್ಯೂಟ್ ಆಗಿದೆ. ಓಕೆ, ನೀವು ಟೈಪ್ ಮಾಡಿ ಕಳಿಸ್ತೀರಾ ನಿಮ್ಮ ಉತ್ತರ ಏನಂತ, ಅಥವಾ ಬೇರೆ ಶಾಲೆಯವರು ಯಾರಾದ್ರೂ ಹೇಳ್ತೀರಾ? ಏನೇನಿದೆ? ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಓಕೆ, ವೆರಿ ಗುಡ್. ಸೊ ಪ್ರೋಟಾನ್, ನ್ಯೂಟ್ರಾನ್ ಮತ್ತೆ ಎಲೆಕ್ಟ್ರಾನ್, ಮೂರು ಪಾರ್ಟಿಕಲ್ಸ್ ಇದೆ, ಕರೆಕ್ಟಾ? ಸೊ ಈ ಮೂರು ಪಾರ್ಟಿಕಲ್ಸ್ ಯಾವುದರಿಂದ ತಯಾರಾಗಿದೆ ಅನ್ನೋದು ಮತ್ತೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೀವು ಆ ಪಾರ್ಟಿಕಲ್ಸ್ ಒಳಗೆ ಏನಿದೆ ಅಂತ ಇವತ್ತಿನ ಸಂಶೋಧನೆ ನಡೀತಾ ಇದೆ. ಸೊ ಆ ಹಂತವರೆಗೆ ನಾವು ಹೋಗೋದು ಬೇಡ. ಸದ್ಯಕ್ಕೆ ನಾವು ತಿಳ್ಕೊಬೇಕಾಗಿದ್ದೇನು, ಆಟಮ್ ಒಳಗಡೆ ಪ್ರೋಟಾನು, ಎಲೆಕ್ಟ್ರಾನು, ನ್ಯೂಟ್ರಾನು ಅಂತ ಮೂರು ರೀತಿಯ ಪಾರ್ಟಿಕಲ್ಸ್ ಇದೆ. ನಾವು ಮೂರು ರೀತಿಯ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಪಾರ್ಟಿಕಲ್ಸ್ ಅಂದ್ರೆ ಏನು?
ಪಾರ್ಟಿಕಲ್ ಅಂತ ಪದ ಯಾಕೆ ಬಳಸ್ತೀವಿ? ಯಾರಾದ್ರೂ ಹೇಳ್ಬೋದಾ? ಜನರಲಿ ನಾವು ಪಾರ್ಟಿಕಲ್ ಅಂತ ಒಂದು ಪದ ಬಳಸ್ತೀವಿ ಅಂದ್ರೆ ಅದರ ಸೈಜು ತುಂಬಾ ಸಣ್ಣದಾಗಿದೆ, ಅದಕ್ಕೆ ಒಂಥರ ಡೈಮೆನ್ಷನ್ಸ್ ಇಲ್ಲ ಅಂತ ನಾವು ಹೇಳಬೇಕಾದ್ರೆ ಪಾರ್ಟಿಕಲ್ ಅಂತ ಪದ ಬಳಸ್ತೀವಿ. ಈಗ ನೀವು ಜಾಮೆಟ್ರಿಯಲ್ಲಿ ಪಾಯಿಂಟ್ ಅಂತ ಹೇಳ್ತೀರಲ್ವಾ, ಪಾಯಿಂಟ್ ಅನ್ನೋದಕ್ಕೆ ಅದಕ್ಕೆ ಡೈಮೆನ್ಷನ್ಸ್ ಏನಾದ್ರು ಏನೇನ್ ಗೊತ್ತಿದೆ ಅಂತ ಯಾರಾದ್ರೂ ಹೇಳ್ತೀರಾ? ಫಸ್ಟ್ ಮೊದಲನೇದಾಗಿ ಪ್ರೋಟಾನ್ ಇಂದ ಶುರು ಮಾಡೋಣ. ಪ್ರೋಟಾನ್ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ? ಯಾರಾದ್ರೂ ಹೇಳ್ಬೋದು. ಪ್ರೋಟಾನ್ ಬಗ್ಗೆ ಏನು ಗೊತ್ತಿದೆ? ಒಂದು, ಪ್ರೋಟಾನ್ ಅನ್ನೋದು ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ನಮಗೆ ಗೊತ್ತಿದೆ. ಸೊ ಎರಡು ರೀತಿಯ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಅದರಲ್ಲಿ ಪ್ರೋಟಾನ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಂತ ನಾವು ಒಂದು ಹೇಳ್ತೀವಿ. ಈ ನ್ಯೂಟ್ರಾನ್ ಅನ್ನೋದು ನ್ಯೂಟ್ರಲ್ ಅಥವಾ ನೋ ಚಾರ್ಜ್ ಅಂತ ಬರ್ಕೋಬಹುದು, ಅಲ್ಲಿ ಚಾರ್ಜೇ ಇಲ್ಲ ಅಂತ ಅರ್ಥ. ಎಲೆಕ್ಟ್ರಾನ್ ಅಂತ ಬಂದಾಗ ಇದು ನೆಗೆಟಿವ್ಲಿ ಚಾರ್ಜ್ಡ್. ಸೊ ಚಾರ್ಜ್ ಅಂತ ಬಂದಾಗ ಈ ಮೂರು ರೀತಿಯ ಚಾರ್ಜ್ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಒಂದು ಪ್ರೋಟಾನ್ ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್, ನ್ಯೂಟ್ರಾನ್ ಅಂದ್ರೆ ನ್ಯೂಟ್ರಲ್ ಚಾರ್ಜ್ ಅಥವಾ ಅಲ್ಲಿ ಚಾರ್ಜೇ ಇಲ್ಲ, ಮೂರನೇದು ಎಲೆಕ್ಟ್ರಾನ್ ಅಂತ ಬಂದಾಗ ನೆಗೆಟಿವ್ಲಿ ಚಾರ್ಜ್ಡ್ ಅಂತ. ಈ ಮೂರು ಸಹ ಪಾರ್ಟಿಕಲ್ಸ್ ಅಂತ ನಾವು ಹೆಸರು ಬಳಸಿರೋದ್ರಿಂದ ಒಂದು ನೆನ್ಪಿಟ್ಕೊಳ್ಳಿ, ಸೈಜು ತುಂಬಾ ಚಿಕ್ಕದಿರ್ಬೋದು ಆದ್ರೆ ಪ್ರತಿಯೊಂದಕ್ಕೂ ಒಂದಷ್ಟು ಮಾಸ್ ಇದೆ. ಸೊ ಪಾರ್ಟಿಕಲ್ ಅಂತ ಬಂದಿದ್ರೆ ವೆರಿ ಸ್ಮಾಲ್ ಇನ್ ಸೈಜ್, ಬಟ್ ಹ್ಯಾಸ್ ಮಾಸ್. ಸೊ ಎಷ್ಟು ತೂಕ ಇದೆ ಒಂದೊಂದಕ್ಕೆ? ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಈ ಮೂರರಲ್ಲಿ ಎಲ್ಲದಕ್ಕಿಂತ ಚಿಕ್ಕದು ಯಾವುದು? ಯಾರಾದ್ರು ಗೊತ್ತಿದೆಯಾ ಇದು? ಮೂರರಲ್ಲೂ ಎಲ್ಲದಕ್ಕಿಂತ ಚಿಕ್ಕದು ಯಾವುದು? ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಅಲ್ಲಿ Electron. ಹೌದು, ಮೂರರಲ್ಲಿನೂ ಎಲೆಕ್ಟ್ರಾನ್ ಅನ್ನೋದು ತುಂಬಾ ಚಿಕ್ಕದು. ಸೊ ಇದನ್ನ ನಾನು ಇಲ್ಲಿ ಬರಿತೀನಿ, ಸ್ಮಾಲೆಸ್ಟ್ ಆಫ್ ದ 3 ಪಾರ್ಟಿಕಲ್ಸ್. ಇಲ್ಲಿರುವ 3 ಪಾರ್ಟಿಕಲ್ಸ್ ಅಲ್ಲಿ ಮೂರರ ಹೆಸರಲ್ಲಿ ಮೂರರಲ್ಲೂ ಅತಿ ಚಿಕ್ಕದು ಎಲೆಕ್ಟ್ರಾನ್. ಎಲೆಕ್ಟ್ರಾನ್ಗೆ ಹೋಲಿಸಿ ನಾವು ನ್ಯೂಟ್ರಾನು ಪ್ರೋಟಾನು ಎಷ್ಟು ದೊಡ್ಡದು ಅಂತ ನಾವು ಹೇಳ್ತಾ ಇರ್ತೀವಿ, ಆಯ್ತಾ? ಒಂದು ಪ್ರೋಟಾನು 1837 ಎಲೆಕ್ಟ್ರಾನ್ ಎಷ್ಟು ಮಾಸ್ ಇದೆ. 1837 ಎಲೆಕ್ಟ್ರಾನ್ ತಗೊಂಡ್ರೆ ಎಷ್ಟು ಮಾಸ್ ಇರುತ್ತೋ ಒಂದು ಪ್ರೋಟಾನ್ಗೆ ಅಷ್ಟು ಮಾಸ್ ಇದೆ. ಅದೇ ಒಂದು ನ್ಯೂಟ್ರಾನ್ ಅಂತ ಬಂದಾಗ 1840 ಎಲೆಕ್ಟ್ರಾನ್ಗಳ ಮಾಸ್ ಅಷ್ಟು ಒಂದು ನ್ಯೂಟ್ರಾನ್ಗೆ ಇದೆ. ಸೊ ಹಾಗಾಗಿ ನೀವು ಈಗ ಹೇಳುವುದ ಯಾವುದಕ್ಕೆ ಮಾಸ್ ಜಾಸ್ತಿ ಅಂತ? ಈ ಮೂರರಲ್ಲಿ ಯಾವುದಕ್ಕೆ ಮಾಸ್ ಜಾಸ್ತಿ ಇದೆ? ಮೂರು ಪಾರ್ಟಿಕಲ್ಸ್, ಒಂದಕ್ಕೆ
Protons. ಅತಿ ಚಿಕ್ಕದು ಯಾವುದು ಅಂದ್ರೆ ಎಲೆಕ್ಟ್ರಾನ್ ಅಂತ ಹೇಳಿದ್ವಿ. ಸೊ ಈ ಎಲೆಕ್ಟ್ರಾನ್ಗೆ ಹೋಲಿಸಿದಾಗ ಪ್ರೋಟಾನ್ಗೆ 1837 ಎಲೆಕ್ಟ್ರಾನ್ ಅಷ್ಟು ಮಾಸ್ ಇದ್ರೆ, ನ್ಯೂಟ್ರಾನ್ಗೆ 1840 ಪಟ್ಟು ಅಷ್ಟು ಮಾಸ್ ಇದ್ರೆ, ಅದೇ ಈಗ ಈ ಪ್ರೋಟಾನು ಮತ್ತೆ ನ್ಯೂಟ್ರಾನ್ ಅಲ್ಲಿ ಯಾವುದು ದೊಡ್ಡದು? ಈ ಎರಡರಲ್ಲಿ ಯಾವುದು ದೊಡ್ಡದು? Proton. ಪ್ರೋಟಾನ್ ಅಲ್ಲ, ನ್ಯೂಟ್ರಾನ್ ದೊಡ್ಡದು. ನೋಡಿ, ಎಲೆಕ್ಟ್ರಾನ್ಗೆ ಹೋಲಿಸಿದ್ರೆ 1840 ಪಟ್ಟು ಜಾಸ್ತಿ ಮಾಸ್ ಇದೆ. ಸೊ ನ್ಯೂಟ್ರಾನ್ ಅನ್ನೋದು ಇದು ಹೆವಿಯೆಸ್ಟ್ ಆಫ್ ದ 3 ಪಾರ್ಟಿಕಲ್ಸ್. ಹೆವಿಯೆಸ್ಟ್ ಆಫ್ 3 ಪಾರ್ಟಿಕಲ್ಸ್. ಮೂರರಲ್ಲಿ ಅತಿ ದೊಡ್ಡದು ಪಾರ್ಟಿಕಲ್ ಯಾವುದು ಅಂದ್ರೆ ನ್ಯೂಟ್ರಾನ್. ಅತಿ ಚಿಕ್ಕದು ಪಾರ್ಟಿಕಲ್ ಯಾವುದು ಅಂದ್ರೆ ಎಲೆಕ್ಟ್ರಾನ್. ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಪ್ರೋಟಾನ್ಗೂ ಮತ್ತೆ ಎಲೆಕ್ಟ್ರಾನ್ಗೂ ಮಾತ್ರ ಚಾರ್ಜ್ ಇದ್ದು, ಇಲ್ಲಿ ನೀವು ಒಂದು ನೆನ್ಪಿಟ್ಕೋಬೇಕಾಗಿದ್ದು, ಚಾರ್ಜ್ ಆಫ್ ಪ್ರೋಟಾನ್ ಈಸ್ ಈಕ್ವಲ್ ಟು ಚಾರ್ಜ್ ಆಫ್ ಎಲೆಕ್ಟ್ರಾನ್. ಅಂದ್ರೆ ಪ್ರೋಟಾನ್ಗೆ ಎಷ್ಟು ಪಾಸಿಟಿವ್ ಚಾರ್ಜ್ ಇರುತ್ತೋ ಎಲೆಕ್ಟ್ರಾನ್ಗೆ ಅಷ್ಟೇ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಈಗ ನೋಡಿ, ಪ್ರೋಟಾನ್ಗೆ +1 ಚಾರ್ಜ್ ಇದೆ ಅನ್ಕೊಳ್ಳೋಣ, ಎಲೆಕ್ಟ್ರಾನ್ಗೆ -1 ಚಾರ್ಜ್ ಇದೆ ಅನ್ಕೊಳ್ಳೋಣ. ಆ ಎರಡು ಪಕ್ಕದಲ್ಲಿ ಇಟ್ರೆ ಒಟ್ಟು ಚಾರ್ಜ್ ಎಷ್ಟು? ಅವಾಗ +1 -1 ಆಡ್ ಮಾಡಿದ್ರೆ ಏನಾಗುತ್ತೆ? ಒಂದು +1 ಇದೆ ಚಾರ್ಜ್, ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇದೆ, ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇದೆ. ಈ ಎರಡನ್ನು ಪಕ್ಕದಲ್ಲಿ ಇಟ್ರೆ ಚಾರ್ಜ್ ಏನಾಗುತ್ತೆ? 0 ಆಗೋಗುತ್ತೆ ಅಲ್ವಾ? ಈ ಎರಡಕ್ಕೂ ಚಾರ್ಜ್ ಒಂದಕ್ಕೊಂದು ಕ್ಯಾನ್ಸಲ್ ಆಗೋಗುತ್ತೆ. ಸೊ ಯಾವಾಗ್ಲೂ ಒಂದು ಆಟಮ್ ಅಂತ ತಗೊಳ್ಳೋದು ಅದಕ್ಕೆ ಚಾರ್ಜ್ ಇರಲ್ಲ ಅಂತ ಅನ್ಸತ್ತೆ. ಆಟಮ್ ಈಸ್ ನ್ಯೂಟ್ರಲ್ ಅಂತ ಅಂತೀವಿ ನಾವು. ಆಟಮ್ ಈಸ್ ನ್ಯೂಟ್ರಲ್ ಅಂದ್ರೆ ಆಟಮ್ಗೆ ಚಾರ್ಜ್ ಇಲ್ಲ ಅಂತ ಅಲ್ಲ. ಆಟಮ್ ಒಳಗಡೆ ಪಾಸಿಟಿವ್ ಚಾರ್ಜ್ ಎಷ್ಟಿದೆಯೋ ನೆಗೆಟಿವ್ ಚಾರ್ಜು ಸಹ ಅಷ್ಟೇ ಇದೆ ಅಂತ ಅರ್ಥ. ಅಂದ್ರೆ ಎಷ್ಟು ಪ್ರೋಟಾನ್ಗಳಿದೆಯೋ ಅಷ್ಟೇ ಎಲೆಕ್ಟ್ರಾನ್ಗಳಿದೆ, ಎಷ್ಟು ಪಾಸಿಟಿವ್ ಚಾರ್ಜ್ ಇದೆಯೋ ಅಷ್ಟೇ ನೆಗೆಟಿವ್ ಚಾರ್ಜ್ ಇದೆ, ಒಂದಕ್ಕೊಂದು ಕ್ಯಾನ್ಸಲ್ ಆಗೋಗುತ್ತೆ ಅಂತ ಅರ್ಥ. ಈ ತತ್ವವನ್ನು ನಾವು ಪದೇ ಪದೇ ಯೂಸ್ ಮಾಡ್ತಾ ಇರ್ತೀವಿ. ಕೆಮಿಸ್ಟ್ರಿಯಲ್ಲಿ ಸುಮಾರು ಬಾರಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ, ಈ ಕೆಮಿಕಲ್ ರಿಯಾಕ್ಟಿವಿಟಿ ಅನ್ನೋದು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದನ್ನ ಈ ಪ್ರಿನ್ಸಿಪಲ್ನ ಅಥವಾ ಈ ಇನ್ಫಾರ್ಮೇಶನ್ನ ಪದೇ ಪದೇ ಯೂಸ್ ಮಾಡ್ತೀವಿ. ಸೊ ಈಗ ಸುಮಾರು ವಿಷಯಗಳು ಇಲ್ಲಿ ಒಂದೇ ಸ್ಲೈಡಲ್ಲಿ ಬಂದಿದೆ. ಒಂದು ನೆನ್ಪಿಟ್ಕೊಳ್ಳಿ, ಆಟಮ್ ಅಂತ ಬಂದ್ರೆ ಆಟಮ್ ಒಳಗಡೆ 3 ರೀತಿಯ ಪಾರ್ಟಿಕಲ್ಸ್ ಇದೆ. ಆಟಮ್ ಯಾವುದರಿಂದ ತಯಾರುಗೊಂಡಿದೆ ಅಂತ ಕೇಳಿದ್ರೆ ನೀವು 3 ತರದ ಪಾರ್ಟಿಕಲ್ಸ್ ಇಂದ ತಯಾರುಪಟ್ಟಿದೆ ಅಂತ ಹೇಳ್ತೀರಿ. ಮೊದಲನೇದು ಪ್ರೋಟಾನ್, ಎರಡನೇದು ಎಲೆಕ್ಟ್ರಾನ್, ಮೂರನೇದು ನ್ಯೂಟ್ರಾನ್. ಯಾವ ಆರ್ಡರ್ ಆದ್ರೂ ಹೇಳ್ಬೋದು. ಇದರಲ್ಲಿ ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇದೆ, ನ್ಯೂಟ್ರಾನ್ ಅನ್ನೋದು ನ್ಯೂಟ್ರಲ್, ಅದಕ್ಕೇನೋ ಚಾರ್ಜೇ ಇಲ್ಲ, ಎಲೆಕ್ಟ್ರಾನ್ ಅನ್ನೋದು ನೆಗೆಟಿವ್ ಚಾರ್ಜ್ ಇದೆ. ಈ ಮೂರರಲ್ಲೂ ಅತಿ ಚಿಕ್ಕದಾದ ಪಾರ್ಟಿಕಲ್ ಯಾವುದು? ಎಲೆಕ್ಟ್ರಾನ್ ಅಂತ ನಾವು ಹೇಳಿದೀವಿ. ಆ ಎಲೆಕ್ಟ್ರಾನ್ಗೆ ಹೋಲಿಸಿದ್ರೆ ಪ್ರೋಟಾನ್ ಎಷ್ಟು ದೊಡ್ಡದು, ನ್ಯೂಟ್ರಾನ್ ಎಷ್ಟು ದೊಡ್ಡದು ಅನ್ನೋದು ಸಹ ಇಲ್ಲಿ ಬರ್ಕೊಂಡಿದ್ವಿ. ಮೂರರಲ್ಲೂ ಅತಿ ದೊಡ್ಡ ಪಾರ್ಟಿಕಲ್ ಯಾವುದು ಅಂದ್ರೆ ನ್ಯೂಟ್ರಾನ್, 1840 ಪಟ್ಟು ಅಷ್ಟು ದೊಡ್ಡದಿದೆ. ಈ ಪ್ರೋಟಾನ್ಗೆ ಎಷ್ಟು ಚಾರ್ಜ್ ಇದೆಯೋ ಎಲೆಕ್ಟ್ರಾನ್ಗೂ ಸಹ ಅಷ್ಟೇ ಚಾರ್ಜ್ ಇರೋ ಕಾರಣಕ್ಕೆ ಒಂದು ಆಟಮ್ ಒಳಗಡೆ ಎಷ್ಟು ಪ್ರೋಟಾನ್ ಇದೆಯೋ ಅಷ್ಟು ಎಲೆಕ್ಟ್ರಾನ್ ಇರೋದ್ರಿಂದ ಆಟಮ್ಗೆ ಏನೋ ಚಾರ್ಜ್ ಇಲ್ಲ ಅಂತ ಹೊರಗಡೆ ಕಾಣಿಸುತ್ತೆ. ಯಾಕೆಂದ್ರೆ ಇಲ್ಲಿ ಇರೋ ಚಾರ್ಜ್ ಒಂದಕ್ಕೊಂದು ಕ್ಯಾನ್ಸಲ್ ಆಗೋದು. ಇನ್ನೊಂದೇನಂದ್ರೆ, ನಿಮಗೆ ಆಟಮ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಒಂದಿದೆ. ಈ ನ್ಯೂಕ್ಲಿಯಸ್ ಅನ್ನೋದು ಆಟಮ್ನ ಸೆಂಟರ್.
ನ್ಯೂಕ್ಲಿಯಸ್ ಅನ್ನೋ ಪದ ನೀವು ಬಯಾಲಜಿಯಲ್ಲೂ ನೋಡ್ತೀರಾ. ಸೆಲ್ ಬಗ್ಗೆ ಓದಬೇಕಾದ್ರೆ ಆ ಸೆಲ್ ಮಧ್ಯದಲ್ಲಿ ಕೆಲವು ಸೆಲ್ಸ್ ಅಲ್ಲಿ ನ್ಯೂಕ್ಲಿಯಸ್ ಅನ್ನೋದು ಇರುತ್ತೆ. ನ್ಯೂಕ್ಲಿಯಸ್ ಅಂದ್ರೆ ಒಂಥರ ಮೂಲ ಅಥವಾ ಸೆಂಟರ್ ಅನ್ನೋ ತರ ಬೇರೆ ಬೇರೆ ಕಾಂಟೆಕ್ಸ್ಟ್ಗೆ ತಕ್ಕಂತೆ ಅರ್ಥ ಬದಲಾವಣೆ ಆಗುತ್ತೆ. ಓಕೆ, ಸೊ ಈ ನ್ಯೂಕ್ಲಿಯಸ್ ಅನ್ನೋದು ಆಟಮ್ ಅಲ್ಲಿ ಸೆಂಟ್ರಲಿ ಲೊಕೇಟೆಡ್ ಅಂದ್ರೆ ಆಟಮ್ ಅನ್ನೋದು ಒಂದು ಸ್ಪಿಯರ್, ಒಂದು ಚೆಂಡು ಆಕಾರದಲ್ಲಿದ್ರೆ ಅದಕ್ಕೆ ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಈ ನ್ಯೂಕ್ಲಿಯಸ್ ಅನ್ನೋದು ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ನೆಕ್ಸ್ಟ್, ಆಟಮ್ಗೆ ಹೋಲಿಸಿದ್ರೆ ಈ ನ್ಯೂಕ್ಲಿಯಸ್ ಅನ್ನೋದು ಎಕ್ಸ್ಟ್ರೀಮ್ಲಿ ಸ್ಮಾಲ್ ಇನ್ ಸೈಜ್, ತುಂಬಾ ಚಿಕ್ಕದು. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಒಂದು ದೊಡ್ಡದು ಸ್ಕೂಲ್ ಗ್ರೌಂಡ್ ಕಲ್ಪಿಸ್ಕೊಂಡು ಆ ಸ್ಕೂಲ್ ಗ್ರೌಂಡ್ ಮಧ್ಯದಲ್ಲಿ ಒಂದು ಸಣ್ಣದು ಏನಾದ್ರೂ ಒಂದು ಕಾಳು ಮಧ್ಯದಲ್ಲಿ ಇಟ್ರೆ ಎಷ್ಟು ಚಿಕ್ಕದಾಗಿರುತ್ತೋ ನ್ಯೂಕ್ಲಿಯಸ್ ಅನ್ನೋದು ಅಷ್ಟು ಚಿಕ್ಕದಾಗಿರುತ್ತೆ. ಇಡೀ ಸ್ಕೂಲ್ ಗ್ರೌಂಡ್ ಆಟಮ್ ಆಗಿದ್ರೆ ಮಧ್ಯದಲ್ಲಿ ಆ ಸ್ಕೂಲ್ ಗ್ರೌಂಡ್ ಮಧ್ಯದಲ್ಲಿ ನೀವು ಇಡುವಂತ ಕಾಳು ಇದೆಯಲ್ಲ ಅದು ಈ ನ್ಯೂಕ್ಲಿಯಸ್ಸಿನ ಸೈಜ್. ಓಕೆ, ಈ ನ್ಯೂಕ್ಲಿಯಸ್ ಯಾವ್ದ್ರಿಂದ ಇರುತ್ತೆ ಅಂದ್ರೆ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಅಂದ್ರೆ ಆಟಮ್ ಅಲ್ಲಿ 3 ಪಾರ್ಟಿಕಲ್ಸ್ ಇದೆ ಅಂತ ನಾವು ಹೇಳಿದೀವಿ. ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂತ 3 ಹೇಳಿದ್ವಿ. ಅದರಲ್ಲಿ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಎರಡೂನು ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಎಲೆಕ್ಟ್ರಾನ್ಸ್ ಮಾತ್ರ ನ್ಯೂಕ್ಲಿಯಸ್ ಇಂದ ಆಚೆ ಇರುತ್ತೆ, ಔಟ್ಸೈಡ್ ದ ನ್ಯೂಕ್ಲಿಯಸ್. ಈಗ ನಿಮಗೆ ಆಶ್ಚರ್ಯ ಆಗ್ಬೋದು, ನೋಡಿ ನ್ಯೂಕ್ಲಿಯಸ್ ಎಷ್ಟು ಚಿಕ್ಕದಂದ್ರೆ ಅಂತ ನಾನು ಒಂದು ಉದಾಹರಣೆ ಕೊಟ್ಟೆ. ನಿಮ್ದು ದೊಡ್ಡ ಸ್ಕೂಲ್ ಗ್ರೌಂಡ್ ಮಧ್ಯದಲ್ಲಿ ಒಂದು ಸಣ್ಣದೊಂದು ಕಾಳು ಇಟ್ರೆ ಅಷ್ಟು ಚಿಕ್ಕದು ನ್ಯೂಕ್ಲಿಯಸ್ ಅಂತ. ಆದ್ರೆ ಆಟಮ್ ಅಲ್ಲಿ ಇರುವಂತ ಎಲ್ಲಾ ಪ್ರೋಟಾನು ನ್ಯೂಟ್ರಾನು ಅವೇ ತೂಕ ಜಾಸ್ತಿ ಇರೋದು. ಎಲೆಕ್ಟ್ರಾನ್ಗೆ ಹೋಲಿಸಿದ್ರೆ ಪ್ರೋಟಾನು ನ್ಯೂಟ್ರಾನೇ ತೂಕ ಜಾಸ್ತಿ ಅಂತಾನು ನಾವು ಹಾಕಿದೀವಿ. ಅದು ಎಲ್ಲಾನು ಒಂದೇ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಉಳಿದಿದ್ದ ಜಾಗ ಏನಿದೆ ಅಂತ ನೀವು ನೋಡಿದ್ರೆ ಔಟ್ಸೈಡ್ ದ ನ್ಯೂಕ್ಲಿಯಸ್ ಇರೋದೆಲ್ಲ ಖಾಲಿ ಜಾಗ. ಓಕೆ, ಇಡೀ ಗ್ರೌಂಡ್ ಅಲ್ಲಿ ಆ ಒಂದು ಕಾಳಷ್ಟು ಏನಿದೆಯೋ ಅದರಲ್ಲೇ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಇದ್ದು, ಇದು ಹೆಚ್ಚು ಕಮ್ಮಿ 99% ಆಫ್ ಮಾಸ್ ಆಫ್ ದ ಎಲೆಕ್ಟ್ರಾನ್ಗಳು ತುಂಬಾ ಚಿಕ್ಕ ಅಂತ ನಾ ಹೇಳಿದ್ನಲ್ಲ. ಸೊ 99ಕ್ಕಿಂತ ಹೆಚ್ಚು ತೂಕ ಈ ನ್ಯೂಕ್ಲಿಯಸ್ ಇಂದಾನೆ ಬರುತ್ತೆ. ಬಟ್ ಆ ನ್ಯೂಕ್ಲಿಯಸ್ ಎಷ್ಟು ಚಿಕ್ಕದು ಅಂದ್ರೆ ಕಣ್ಣಿಗೆ ಕಾಣಿಸಕ ಆಗಲ್ಲ. ನೀವು ಒಂದು ಚೆಂಡು ಅಂತ ನೀವು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳೋ ಒಂದು ಚೆಂಡಷ್ಟು ನಿಮ್ಮ ಆಟಮ್ ಇದ್ರೆ ಅದ್ರ ಮಧ್ಯದಲ್ಲಿ ಇರೋ ನ್ಯೂಕ್ಲಿಯಸ್ ನಿಮ್ ಕಣ್ಣಿಗೆ ಕಾಣಲ್ಲ. ಈ ತರ ಸುತ್ತ ಇರೋದೆಲ್ಲ ಖಾಲಿ ಜಾಗ. ಸೊ ನಾವು ನಮ್ಮ ದೇಹ, ಫಾರ್ ಎಕ್ಸಾಂಪಲ್, ನಮ್ಮ ದೇಹದಲ್ಲಿ ಎಷ್ಟೋ ಸಾವಿರ ಗಟ್ಟಲೆ ಬಿಲಿಯನ್ಸ್ ಗಟ್ಟಲೆ ಆಟಮ್ಸ್ ಇದ್ರೆ ಆ ಆಟಮ್ ಅಲ್ಲಿ ಎಲ್ಲಾನು ಇರೋದೆಲ್ಲ ಖಾಲಿ ಜಾಗನೇ. ಆದ್ರೆ ನಮ್ಮ ದೇಹನ ಎಷ್ಟು ಸಣ್ಣದಾಗಿ ನಾವು ಕಂಪ್ರೆಸ್ ಮಾಡ್ಬಿಡ್ಬೋದಾ ಅಂತ ಯೋಚನೆ ಮಾಡಿ. ಒಂದು ಉದಾಹರಣೆಗೆ, ನಮ್ಮ ದೇಹದಲ್ಲಿ ಇಡೋ ಖಾಲಿ ಜಾಗ ಎಲ್ಲ ನಾವು ತೆಗೆದು ಬಿಡ್ತೀವಿ, ಒಟ್ಟಿಗೆ ಒಂದೇ ಕಡೆಗೆ ಬರುವಂತೆ ಮಾಡ್ತೀವಿ ಅಂದ್ರೆ ಒಂದು ಕೂದಲಷ್ಟು ನಮ್ಮ ಇಡೀ ದೇಹವನ್ನ ಕಂಪ್ರೆಸ್ ಮಾಡ್ಬಿಡ್ಬೋದು. ಅಷ್ಟು ಖಾಲಿ ಜಾಗ ಇದೆ ನಮ್ಮ ದೇಹ. ಅದು ಮಾಡಕ್ಕೆ ಆಗೋದೇ ಇಲ್ಲ. ಅದು ಯಾಕೆ ಕಂಪ್ರೆಸ್ ಮಾಡಕ್ ಆಗಲ್ಲ ಅನ್ನೋದು ನಾವು ಚರ್ಚೆ ಮಾಡ್ತಾ ನಾವು ತಿಳ್ಕೊಂತೀವಿ.
ಸೊ ನಾನು ಈಗ ವಾಪಸ್ ನ್ಯೂಕ್ಲಿಯಸ್ಗೆ ಬರ್ತೀನಿ. ನ್ಯೂಕ್ಲಿಯಸ್ ಸುತ್ತ ಇರೋದೆಲ್ಲ ಖಾಲಿ ಜಾಗ ಅಂತ ಹೇಳಿದ್ವಿ. ಸೊ ಈ ನ್ಯೂಕ್ಲಿಯಸ್ ಈ ತರ ಮಧ್ಯದಲ್ಲಿದೆ, ಅದರಲ್ಲಿ ಪ್ರೋಟಾನ್ ಇರೋದ್ರಿಂದ ಅದಕ್ಕೆ ಪಾಸಿಟಿವ್ ಚಾರ್ಜ್ ಇದೆ. ಈ ಆಚೆ ಈ ತರ ಅಲ್ಲಿ ಇಲ್ಲಿ ಕೆಲವು ಎಲೆಕ್ಟ್ರಾನ್ಗಳು ಇದ್ದಾವೆ. ಈ ಎಲೆಕ್ಟ್ರಾನ್ಗಳಿಗೆ ನೆಗೆಟಿವ್ ಚಾರ್ಜ್ ಇದೆ. ಸೊ ಒಂದಕ್ಕೆ ಪಾಸಿಟಿವ್ ಚಾರ್ಜ್ ಇದೆ, ಒಂದಕ್ಕೆ ನೆಗೆಟಿವ್ ಚಾರ್ಜ್ ಇದೆ. ಈ ತರ ಆಪೋಸಿಟ್ ಚಾರ್ಜ್ ಇದ್ರೆ ಏನಾಗುತ್ತೆ? ಎಲೆಕ್ಟ್ರಾನ್ಗಳು ಸುಮ್ಮನೆ ಇರ್ತಾವ? ಆಪೋಸಿಟ್ ಚಾರ್ಜ್ ಇದ್ರೆ ಏನಾಗುತ್ತೆ? ನಾವು ಹಿಂದೆ ಮಾತಾಡಿದ್ವಿ, ಆಪೋಸಿಟ್ ಚಾರ್ಜ್ ಇದ್ರೆ ಅಟ್ರಾಕ್ಟ್ ಆಗತ್ತೆ ಅಂತ. ಅಂದ್ರೆ ಇಲ್ಲಿರೋಂಥ ಎಲೆಕ್ಟ್ರಾನ್ ಏನಿದೆಯೋ, ಇಲ್ಲಿರೋ ಎಲೆಕ್ಟ್ರಾನ್ಗಳು ಇದೆಯಲ್ಲ, ಇವೆಲ್ಲಾನು ಈ ಮಧ್ಯದಲ್ಲಿರುವ ನ್ಯೂಕ್ಲಿಯಸ್ ತನ್ನ ಕಡೆ ಎಳ್ಕೊಳ್ತಾ ಇರುತ್ತೆ, ತನ್ನ ಕಡೆ ಎಳ್ಕೊಳ್ತಾ ಇರುತ್ತೆ. ಆದ್ರೆ ಈ ಎಲೆಕ್ಟ್ರಾನ್ಗಳು ಸುಮ್ಮನೆ ಒಂದ್ ಜಾಗದಲ್ಲಿ ನಿಂತಿರಲ್ಲ, ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇರ್ತವೆ. ಸೊ ಯಾವ ತರ ಓಡಾಡ್ತಾ ಇದೆ ಅಂದ್ರೆ, ಇದಕ್ಕೆ ಒಂದು ತರ ನಾವು ಎಕ್ಸ್ಪ್ಲನೇಷನ್, ಯಾರೂ ಎಲೆಕ್ಟ್ರಾನ್ ಹೇಗೆ ಓಡಾಡ್ತಾ ಇದೆ ಅಂತ ನೋಡಕ್ ಆಗ್ಲಿಲ್ಲ. ಆದ್ರೆ ಈ ತರ ಓಡಾಡ್ತಾ ಇರಬಹುದು ಅಂತ ಒಂದು ಥಿಯರಿ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸಮವಾಗಿ ಬೇರೆ ಈಕ್ವಿವ್ಯಾಲೆಂಟ್ ಮಾಡೆಲ್ ಅಂತ, ಸೂರ್ಯನ ಸುತ್ತ ಹೇಗೆ ಗ್ರಹಗಳು ಸುತ್ತುತ್ತಾ ಇದೆಯೋ ಅದೇ ರೀತಿಯಲ್ಲಿ ಆಟಮ್ ಒಳಗಡೆ ಬಹುಶಃ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಸುತ್ತುತ್ತಾ ಇದೆ ಅಂತ ಹೇಳ್ತಾರೆ. ಸೊ ಎಲೆಕ್ಟ್ರಾನ್ಸ್ revolve around the nucleus like planets in the solar system. ಸೌರ್ಯಮಂಡಲದಲ್ಲಿ ಹೇಗೆ ಸೂರ್ಯನ ಸುತ್ತ ಪ್ಲಾನೆಟ್ಸ್ ಸುತ್ತುತ್ತಾ ಇದೆಯೋ ಅದೇ ರೀತಿಯಲ್ಲಿ ಆಟಮ್ ಒಳಗಡೆ ಎಲೆಕ್ಟ್ರಾನ್ಸ್ ಎಲ್ಲ ಸುತ್ತುತ್ತಾ ಇರ್ಬೋದು ಅಂತ. ಆದ್ರೆ ಒಂದು ನಾನು ಮತ್ತೆ ಇಲ್ಲಿ ಒಂದು ನೋಡಿ, ಇದು ಇರಬಹುದು ಅಂತ. ಎಲೆಕ್ಟ್ರಾನ್ ನಿಜವಾಗ್ಲೂ ಹೇಗೆ ಸುತ್ತುತ್ತಾ ಇದೆ ಅಂತ ಯಾರು ಕಣ್ಣಿಂದ ನೋಡಕ್ಕೆ ಸಾಧ್ಯ ಆಗ್ಲಿಲ್ಲ, ಆದ್ರೆ ಸುತ್ತುತ್ತಾ ಇರಬಹುದು ಅಂತ ಒಂದು ಕಡೆ ಹೇಳಿದ್ದಾರೆ ವಿಜ್ಞಾನಿಗಳು. ಇದರಲ್ಲೇ ವಿಜ್ಞಾನಿಗಳು ಮುಂದಕ್ಕೆ ಸಂಶೋಧನೆ ಮಾಡಿ ಇದರಲ್ಲಿ ಸ್ವಲ್ಪ ಅಂಶ ಸರಿ ಇದೆ, ಸ್ವಲ್ಪ ಅಂಶ ಸರಿ ಇಲ್ಲ, ಅದು ಬದಲಾವಣೆ ಆಗ್ಬೇಕಾಗಿದೆ ಅಂತ ಥಿಯರಿಯಲ್ಲಿ ಚೇಂಜ್ ಮಾಡ್ತಾನೆ ಇದ್ದಾರೆ. ಇವತ್ತಿಗೂ ಅದನ್ನ ನಾವು ತಿಳ್ಕೊತಾ ಇದ್ದೀವಿ, ಹೇಗೆ ಅದು ಅವ್ರು ಹೇಳಿದ್ದು ಸರಿ ಇದೆಯಾ ತಪ್ಪಿದೆಯಾ, ಅಥವಾ ಅದರಲ್ಲಿ ನಾವು ಮತ್ತೆ ಬದಲಾವಣೆ ಏನಾದರೂ ಮಾಡ್ಬೇಕಾ ಅಂತ ಇನ್ನೂ ನಾವು ತಿಳ್ಕೊತಾ ಇದ್ದೀವಿ. ಸೊ ಈ ನ್ಯೂಕ್ಲಿಯಸ್ ಅಂತ ಬಂದಾಗ, ಈಗ ನಾನು ಹೇಳಿದೆ ಅದು ತುಂಬಾ ಚಿಕ್ಕದಾಗಿದೆ, ಅದರದ್ದೇ ಎಲ್ಲ ತೂಕ ಇದೆ. ನ್ಯೂಕ್ಲಿಯಸ್ದು ಎಷ್ಟು ತೂಕ ಇದೆಯೋ ಹೆಚ್ಚು ಕಮ್ಮಿ ಆಟಮ್ದು ಅಷ್ಟೇ ತೂಕ ಇರುತ್ತೆ. ಎಕ್ಸ್ಟ್ರಾ ಏನಂದ್ರೆ ಈ ತುಂಬಾ ಸಣ್ಣದಾಗಿರೋ ಕೆಲವು ಎಲೆಕ್ಟ್ರಾನ್ಗಳ ಏನು ಆಚೆ ಇದೆಯೋ ಅದರದ್ದು ತೂಕ ಆ್ಯಡ್ ಮಾಡ್ಬೇಕು. ಅದು ಏನೋ ಒಂಥರ ನೆಗ್ಲಿಜಿಬಲ್, ಲೆಕ್ಕ ಹಾಕದೇ ಇದ್ರು ಅಷ್ಟೇ ಅನ್ನಂಗೆ. ಸೊ ಈ ಎಲೆಕ್ಟ್ರಾನ್ ಅನ್ನೋದು ಈ ತರ ಒಂದು ನ್ಯೂಕ್ಲಿಯಸ್ ಇದ್ರೆ, ಈ ಎಲೆಕ್ಟ್ರಾನ್ಗಳು ಅನ್ನೋದು ಈ ಆಚೆ ಈ ತರ ಸುತ್ತುತ್ತಾ ಇದೆ ಅಂತ ಹೇಳ್ತಾರೆ ಅಲ್ವಾ. ಒಂದು ನೆನ್ಪಿಟ್ಕೋಬೇಕಾಗಿದ್ದು, ಯಾವುದೇ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದ್ರೆ, ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂಥದ್ದು ಬರೀ ಎಲೆಕ್ಟ್ರಾನ್ಗಳು ಮಾತ್ರ. ಈ ನ್ಯೂಕ್ಲಿಯಸ್ ಯಾವಾಗ್ಲೂ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಭಾಗವಹಿಸೋದಿಲ್ಲ. ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅಂದ್ರೆ, ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ಅಂದ್ರೆ ಏನ್ ಅರ್ಥ ಅಂದ್ರೆ, ಎಕ್ಸ್ಚೇಂಜ್ ಆಫ್ ಅಥವಾ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಕೆಲವು ಬಾರಿ ಎಲೆಕ್ಟ್ರಾನ್ಸ್ ನ ಹಂಚ್ಕೊಳ್ತಾ ಇರ್ತವೆ, ಕೆಲವು ಬಾರಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ. ಈ ತರ ಏನೇ ನಡೆದ್ರು ಅದು ಕೆಮಿಕಲ್ ರಿಯಾಕ್ಷನ್. ಈ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ನೀವು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿದ್ದು, ನೋ ಪ್ರೋಟಾನ್ಸ್
or neutrons will participate in the reaction. ಯಾಕೆ ಭಾಗವಹಿಸಲ್ಲ ಅಂದ್ರೆ ಪ್ರೋಟಾನು ಅಥವಾ ನ್ಯೂಟ್ರಾನ್ ಭಾಗವಹಿಸಿದೆ ಅಂದ ತಕ್ಷಣ ನ್ಯೂಕ್ಲಿಯಸ್ ಬದಲಾವಣೆ ಆಗಿದೆ. ನ್ಯೂಕ್ಲಿಯಸ್ ಅನ್ನೋದು ಯಾವಾಗ್ಲೂ ಕೆಮಿಕಲ್ ರಿಯಾಕ್ಷನ್ ನಲ್ಲಿ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ನ್ಯೂಕ್ಲಿಯಸ್ ಸಹ ಕೆಲವು ರಿಯಾಕ್ಷನ್ಸ್ ಅಲ್ಲಿ ಭಾಗವಹಿಸುತ್ತೆ, ಅಂತದನ್ನ ನಾವು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಇದು ನೀವು ಇನ್ನೂ ಇನ್ನೂ ಹೈಯರ್ ಗ್ರೇಡ್ಸ್ಗೆ ಹೋದಾಗ ಇದ್ರ ಬಗ್ಗೆ ಹೆಚ್ಚು ಓದ್ತೀರಾ. ನ್ಯೂಕ್ಲಿಯರ್ ರಿಯಾಕ್ಷನ್ ಇಂದಾನು ನಾವು ಶಕ್ತಿಯನ್ನು ಪಡಿಬಹುದು. ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ನಾವು ಇವತ್ತಿಗೆ ಬಳಸ್ಕೊಂತ ಇರ್ತೀವಿ. ಇಲ್ಲಿ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಪಾರ್ಟಿಸಿಪೇಟ್ ಇನ್ ದ ರಿಯಾಕ್ಷನ್. ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಬಂದಾಗ ನಾವು ಎಲೆಕ್ಟ್ರಾನ್ಗೆ ಏನಾಗ್ತಾ ಇದೆ, ಎಲೆಕ್ಟ್ರಾನ್ಸ್ ಎಷ್ಟಿದೆ, ಬರ್ತಾ ಇದೆಯಾ ಹೋಗ್ತಾ ಇದೆಯಾ ಅಂತ ನಾವು ಯೋಚನೆ ಮಾಡಲ್ಲ. ಓಕೆ, ಆಕ್ಚುಲಿ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ನೊಂದು ಓದಿರ್ತೀರಾ, ಫಿಸಿಕಲ್ ಚೇಂಜ್ ಅಂತ ಒಂದು ಓದಿರ್ತೀರ. ಫಿಸಿಕಲ್ ಚೇಂಜ್ ಅಂದ್ರೆ ಏನು? ಈ ಮೂರೂ ಸಹ ಅಂದ್ರೆ ಎಲೆಕ್ಟ್ರಾನ್ ಇರ್ಬೋದು, ಪ್ರೋಟಾನ್ ಇರ್ಬೋದು ಅಥವಾ ನ್ಯೂಟ್ರಾನ್ ಇರ್ಬೋದು, ಈ ಮೂರೂ ಸಹ ರಿಯಾಕ್ಷನ್ ಅಲ್ಲಿ ಭಾಗವಹಿಸಲ್ಲ ಅಂತ ಅರ್ಥ. ಡು ನಾಟ್ ಪಾರ್ಟಿಸಿಪೇಟ್ ಇನ್ ದ ರಿಯಾಕ್ಷನ್. ಈಗ ನೋಡಿ, ಒಂದು ರಿಯಾಕ್ಷನ್ ಅಲ್ಲಿ ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು ಯಾವುದೂ ಭಾಗವಹಿಸದೇ ಇದ್ದಿದ್ರೆ ಅದನ್ನ ನೀವು ಫಿಸಿಕಲ್ ಚೇಂಜ್ ಅಂತ ಕರಿತೀರಿ. ಬರೀ ಎಲೆಕ್ಟ್ರಾನ್ ಭಾಗವಹಿಸಿದ್ರೆ ಅದನ್ನ ಕೆಮಿಕಲ್ ಚೇಂಜ್ ಅಥವಾ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀರಿ. ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಭಾಗವಹಿಸೋದಾದ್ರೆ ಅದನ್ನ ನಾವು ನ್ಯೂಕ್ಲಿಯರ್ ಚೇಂಜ್ ಅಥವಾ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಮೂರಕ್ಕೂ ವ್ಯತ್ಯಾಸ ಕಂಡುಹಿಡಿಯೋದು ನಮಗೆ ಗೊತ್ತಾಗ್ತದೆ. ಎಲ್ಲೆಲ್ಲಿ ನ್ಯೂಕ್ಲಿಯರ್ ಚೇಂಜ್ ಆಗುತ್ತೋ ಅಲ್ಲಿ ಎಲಿಮೆಂಟೇ ಬದಲಾವಣೆ ಆಗೋಗುತ್ತೆ. ಎಲ್ಲಿಂದ ಶುರು ಆಗುತ್ತೋ, ಈಗ ಒಂದು ಸಿಂಪಲ್ ನಾನು ಕೆಲವು ಇಲ್ಲಿ ಉದಾಹರಣೆಗಳು ಕೊಡ್ತೀನಿ ಮೂರಕ್ಕೂ. ನಾವು ಫಿಸಿಕಲ್ ಚೇಂಜ್ಗೆ ತುಂಬಾ ಸಿಂಪಲ್ ಉದಾಹರಣೆ ಕೊಡೋದು, ನೀರು ಐಸ್ ಆಗಿ ಬದಲಾವಣೆ ಆಗೋದು. ಏನಾದ್ರೂ ಬದಲಾವಣೆ ಆಗಿದೆಯಾ ಅಂದ್ರೆ ನೀರಲ್ಲಿ ಏನು ಎಲಿಮೆಂಟ್ಸ್ ಇದೆಯೋ ಅದೇನಾದ್ರೂ ಬದಲಾವಣೆ ಆಗಿದೆಯಾ ಅಂದ್ರೆ ಆಗಿರಲ್ಲ. ಆದ್ರೆ ಕಾಂಪೌಂಡ್ ಏನಿದೆಯೋ ಅದು ಬದಲಾವಣೆ ಆಗಿದೆ ಅಂದ್ರೆ ಅದು ಆಗಿರಲ್ಲ, ಏನೂ ಬದಲಾವಣೆ ಆಗಿಲ್ಲ. ಅದೇ ಕೆಮಿಕಲ್ ಚೇಂಜ್ ಅಂತ ಬಂದಾಗ ಲೆಟ್ಸ್ ಸೇ ನೀವು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ನ ಬರ್ನ್ ಮಾಡಿದಾಗ ನಿಮ್ಗೆ ನೀರು ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಎಲಿಮೆಂಟ್ ಅಲ್ಲಿ ಏನಾದ್ರೂ ಬದಲಾವಣೆ ಆಗಿದೆ ಅಂದ್ರೆ ಎಲಿಮೆಂಟ್ ಅಲ್ಲಿ ಬದಲಾವಣೆ ಆಗಿಲ್ಲ. ಕಾಂಪೌಂಡ್ ಅಲ್ಲಿ ಏನಾದ್ರೂ ಬದಲಾವಣೆ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಆಗಿದೆ. ಅದೇ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಬಂದ್ರೆ ಅದೂ ಸಹ ಚೇಂಜ್ ಆಗಿರುತ್ತೆ. ಸೊ ನ್ಯೂಕ್ಲಿಯರ್ ರಿಯಾಕ್ಷನ್ ಅಲ್ಲಿ 4 ಹೈಡ್ರೋಜನ್ ನ್ಯೂಕ್ಲಿಯೈ ಸೇರ್ಕೊಂಡು ಒಂದು ಹೀಲಿಯಂ ನ್ಯೂಕ್ಲಿಯೈ ಆಗೋಗಿದೆ ಅನ್ಕೊಳ್ಳಿ, ಎಲಿಮೆಂಟೇ ಬದಲಾವಣೆ ಆಗೋಗಿದೆ ಅಂತ ಅರ್ಥ. ಇದನ್ನ ನಾವು ಚೆನ್ನಾಗಿ ಒಂದು ಟೇಬಲ್ ತರ ಹಾಕೊಳ್ಳೋಣ, ನಮ್ಮ ಎಲ್ಲರಿಗೂ ಅರ್ಥ ಆಗೋಕೆ ನಾನೊಂದು ಟೇಬಲ್ ತರ ಬರೀತೀನಿ. ಇಲ್ಲಿ ಟೇಬಲ್ ಅಲ್ಲಿ ಫಸ್ಟ್ ಫಿಸಿಕಲ್ ಚೇಂಜ್, ನೆಕ್ಸ್ಟ್ ಕೆಮಿಕಲ್ ಚೇಂಜ್, ಮತ್ತೆ ನ್ಯೂಕ್ಲಿಯರ್ ಚೇಂಜ್, ಈ ಮೂರನ್ನು ಕಂಪೇರ್ ಮಾಡಿ. ಸೊ ಈ ಮೂರು ಯಾವ ತರ ಕಂಪೇರ್ ಮಾಡ್ತೀವಿ? ಫಸ್ಟ್ ಈ ಪಾರ್ಟಿಸಿಪೇಟಿಂಗ್, ಈ ಚೇಂಜ್ ಅಲ್ಲಿ ಭಾಗವಹಿಸಿರುವಂತ ಮ್ಯಾಟರ್ ಇದೆಯಲ್ಲ, ಆ ಮ್ಯಾಟರ್ದು ಫಿಸಿಕಲ್ ಪ್ರಾಪರ್ಟಿ. ಫಿಸಿಕಲ್ ಪ್ರಾಪರ್ಟಿ ಅಂದ್ರೆ ಏನು?
ಅದು ಸಾಲಿಡಾ ಲಿಕ್ವಿಡಾ ಏನಿದೆ ಅಂತ ನಾವು ನೋಡೋದಾದ್ರೆ ಫಿಸಿಕಲ್ ಪ್ರಾಪರ್ಟಿ. ಅದೇನಾದ್ರೂ ಬದಲಾವಣೆ ಆಗ್ತಾ ಇದೆಯಾ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಕೆಮಿಕಲ್ ಕಾಂಪೋಸಿಷನ್ ಅಂತ ನೋಡೋಣ. ಅಥವಾ ಅಂದ್ರೆ ಕಾಂಪೌಂಡ್ ಆಗಿದ್ರೆ ಅದಕ್ಕೆ ನಾವು ಅದರದ್ದು ಕೆಮಿಕಲ್ ಫಾರ್ಮುಲಾ, ಈಗ ನಾನು ವಾಟರ್ ಅಂತ ಹೇಳಿದ್ರೆ H2O ಅಂತ ನೀವು ಬರಿಬೇಕು. ಅದೇನಾದರೂ ಬದಲಾವಣೆ ಆಗತ್ತಾ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಎಲಿಮೆಂಟಲ್ ಕಾಂಪೋಸಿಷನ್, H2O ಅಂತ ನಾನು ಬರೆದ್ರೆ ಹೆಚ್ಚು ಹೈಡ್ರೋಜನ್ ಇದೆ ಮತ್ತೆ ಆಕ್ಸಿಜನ್ ಇದೆ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಈಗ ನೋಡಿ, ನೀರು ಐಸ್ ಆಗಿ ಬದಲಾವಣೆ ಆಗಿದ್ರೆ ಫಿಸಿಕಲ್ ಪ್ರಾಪರ್ಟಿ ಚೇಂಜ್ ಆಗಿದೆಯಾ? ಸಾಲಿಡ್ ಲಿಕ್ವಿಡ್ ಆಯ್ತಾ? ನೀರು ಐಸ್ ಆಗಿದ್ರೆ ಫಿಸಿಕಲ್ ಪ್ರಾಪರ್ಟಿ ಬದಲಾವಣೆ ಆಗಿದೆ ಅಂತ ಅರ್ಥ, ಫಿಸಿಕಲ್ ಚೇಂಜ್ ಆಗಿದೆ ಅಂತ ಅರ್ಥ. ಅದೇ ಈ ಫಿಸಿಕಲ್ ಚೇಂಜ್ ಅಲ್ಲಿ ನೀರು ಐಸ್ ಆಗಿದ್ದಾಗ ನೀರು ನೀರಾಗೆ ಉಳ್ಕೊಂಡಿದೆ, H2O, ಕೆಮಿಕಲ್ ಫಾರ್ಮುಲಾ ಏನು ಬದಲಾವಣೆ ಆಗಿಲ್ಲ, ನೀರು ನೀರಾಗೆ ಉಳ್ಕೊಂಡಿದೆ. ಈ ನೀರಲ್ಲಿರುವಂತ ಹೈಡ್ರೋಜನ್ ಆಕ್ಸಿಜನ್ ಸಹ ಬದಲಾವಣೆ ಆಗಿಲ್ಲ. ಎಲಿಮೆಂಟಲ್ ಕಾಂಪೋಸಿಷನ್, ಯಾವ ಎಲಿಮೆಂಟ್ಸ್ ಇಂದ ಅದು ತಯಾರಿಕೆ ಆಗಿದೆ ಅದು ಸಹ ಬದಲಾವಣೆ ಆಗಿಲ್ಲ. ಅದೇ ಒಂದು ಕೆಮಿಕಲ್ ಚೇಂಜ್ ತಗೊಳ್ಳೋಣ. ಒಂದು ಪೆಟ್ರೋಲ್ ಗಾಡಿಯಲ್ಲಿ ನೀವು ಪೆಟ್ರೋಲ್ನ ತಗೊಂಡು ಇಂಧನವಾಗಿ ಬಳಸ್ತಾ ಇದ್ರಿ, ಅದು ಪೆಟ್ರೋಲ್ ಬರ್ನ್ ಆಗತ್ತೆ. ಬರ್ನ್ ಆಗಿ ನೀವು ಶಕ್ತಿಯನ್ನು ಪಡಿತೀರಿ. ಆ ಪೆಟ್ರೋಲು ಗಾಳಿ ಜೊತೆ ರಿಯಾಕ್ಟ್ ಆದ್ಮೇಲೆ ಹೊಗೆ ತರ ಆಚೆಗೆ ಬರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ವೇಪರ್ನ ಬಿಟ್ಕೊಡುತ್ತೆ ಅಂತ ಅನ್ಕೊಳ್ಳೋಣ. ಅಲ್ಲಿ ಫಿಸಿಕಲ್ ಪ್ರಾಪರ್ಟಿ ಚೇಂಜ್ ಆಯ್ತು. ಪೆಟ್ರೋಲು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದು ಆಚೆಗೆ ಬರ್ಬೇಕಾದ್ರೆ ಹೊಗೆ ತರ ಅನಿಲ ರೂಪದಲ್ಲಿ ಆಚೆ ಬರುತ್ತೆ. ಸೊ ಫಿಸಿಕಲ್ ಪ್ರಾಪರ್ಟಿ ಬದಲಾವಣೆ ಆಗೋಯ್ತು. ಕೆಮಿಕಲ್ ಕಾಂಪೋಸಿಷನ್ ಸಹ ಬದಲಾವಣೆ ಆಯ್ತು ಅಲ್ವಾ? ನೀವು ಗಾಳಿಯಿಂದ ಆಕ್ಸಿಜನ್ ಪಡಿತಾ ಇದ್ರಿ, ಬಟ್ ಆಚೆಗೆ ಬಿಟ್ಕೊಡೋದು ಯಾವುದು? ಕಾರ್ಬನ್ ಡೈಆಕ್ಸೈಡ್. ಸೊ ಕೆಮಿಕಲ್ ಕಾಂಪೋಸಿಷನ್ ಸಹ ಬದಲಾವಣೆ ಆಗೋದು. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೆ ಎಲಿಮೆಂಟಲ್ ಕಾಂಪೋಸಿಷನ್ ಬದಲಾವಣೆ ಆಗಿಲ್ಲ. ಪೆಟ್ರೋಲ್ ಅಲ್ಲಿ ಕಾರ್ಬನ್ ಇದೆ, ಕೊನೆಗೆ ಬರೋದ್ರಲ್ಲೂ ಕಾರ್ಬನ್ ಇರುತ್ತೆ. ಹೊಗೆಯಲ್ಲೂ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಕಾರ್ಬನ್ ಇದೆ. ಪೆಟ್ರೋಲ್ ಅಲ್ಲಿ ಹೈಡ್ರೋಜನ್ ಇದೆ. ನಿಮಗೆ ಆಚೆ ಬರ್ತಾ ಇರೋ ಹೊಗೆಯಲ್ಲಿ ನೀರಿನ ಆವಿ ಇರುತ್ತೆ, ಅದರಲ್ಲಿ ಹೈಡ್ರೋಜನ್ ಇದೆ. ಸೊ ಎಲಿಮೆಂಟಲ್ ಕಾಂಪೋಸಿಷನ್ ಏನು ಬದಲಾವಣೆ ಆಗಿರಲ್ಲ. ಈಗ ನ್ಯೂಕ್ಲಿಯರ್ ಚೇಂಜ್ಗೆ ಬರೋದಾದ್ರೆ ಫಿಸಿಕಲ್ ಪ್ರಾಪರ್ಟಿನೂ ಚೇಂಜ್ ಆಗುತ್ತೆ. ಈಗ ಕಾರ್ಬನ್ ನೈಟ್ರೋಜನ್ ಆಗಿ ಕೆಲವು ಕಡೆ ಬದಲಾವಣೆ ಆಗುತ್ತೆ. ಕಾರ್ಬನ್ನು ಸಾಲಿಡ್ ಫಾರ್ಮ್ ಅಲ್ಲಿ ಇದೆ ಅನ್ಕೋಬಹುದು, ನೈಟ್ರೋಜನ್ ಆದ್ರೆ ಗ್ಯಾಸ್ ಆಗೋಯ್ತು. ಫಿಸಿಕಲ್ ಪ್ರಾಪರ್ಟೀಸು ಬದಲಾವಣೆ ಆಯ್ತು. ಕೆಮಿಕಲ್ ಪ್ರಾಪರ್ಟೀಸು ಬದಲಾವಣೆ ಆಗುತ್ತೆ, ಯಾಕಂದ್ರೆ ಕಾರ್ಬನ್ ನೈಟ್ರೋಜನ್ ಎರಡು ಬೇರೆ ಬೇರೆ ರೀತಿಯಲ್ಲಿ ವರ್ತಿಸುತ್ತೆ. ಮತ್ತೆ ಎಲಿಮೆಂಟೇ ಬದಲಾವಣೆ ಆಗೋಗಿದೆ. ಇಲ್ಲಿ ಈ ಟೇಬಲ್ಗೆ ಸಂಬಂಧಪಟ್ಟಂಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು.
ಓಕೆ, ಏನು ಪ್ರಶ್ನೆಗಳಿಲ್ಲ ಅಂದ್ರೆ ಮತ್ತೆ ಈ ಡಿಸ್ಕಷನ್ನ ಮುಂದುವರಿಸೋಣ. ನಾವು ಈಗ ನೆಕ್ಸ್ಟ್ 5 ನಿಮಿಷ ನಾನು ಏನು ಮಾಡ್ತೀನಿ ಅಂದ್ರೆ, ನಾವು ಎಲ್ಲಿಂದ ಶುರು ಮಾಡಿದ್ವಿ ಮತ್ತೆ ಇವತ್ತು ಈ ವಿಷಯದಕ್ಕೆ 3 ಹಂತಗಳಲ್ಲಿ ಏನು ಬಂದಿದೆಯೋ ಅದನ್ನ ಸಂಕ್ಷಿಪ್ತವಾಗಿ ಒಂದ್ಸತಿ ಕ್ವಿಕ್ಲಿ ರಿವೈಸ್ ಮಾಡಿ. ನಾವು ಇವತ್ತು ಕ್ಲಾಸ್ ಶುರು ಮಾಡಿದಾಗ ಒಂದು ಲೈಕ್ ಪೋಲ್ಸ್ ಮತ್ತೆ ಅನ್ಲೈಕ್ ಪೋಲ್ಸ್ ಹೇಗೆ ಅಟ್ರಾಕ್ಟ್ ಆಗುತ್ತೆ, ಅಥವಾ ಲೈಕ್ ಚಾರ್ಜಸ್ ಅನ್ಲೈಕ್ ಚಾರ್ಜಸ್ ಹೇಗೆ ಅಟ್ರಾಕ್ಟ್ ಆಗುತ್ತೆ ಅನ್ನೋ ಒಂದು ಡಿಸ್ಕ್ರೈಬ್ ಮಾಡಿ ಇದರ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಂತ ಒಂದು ಪ್ರಯತ್ನ ಮುಂದಕ್ಕೆ ಮಾಡ್ತೀವಿ ಅಂತ ನಾನು ಹೇಳಿದೆ. ಈ ಅಪ್ಲಿಕೇಶನ್ ಅಲ್ಲಿ ಒಂದು ಸಿಂಪಲ್ ಉದಾಹರಣೆ ನೋಡೋದಾದ್ರೆ, ಒಂದು ಆಟಮ್ ಹೇಗೆ ರಚನೆ ಆಗಿದೆ ಅಂತ ನಾವು ನೋಡ್ತೀವಿ. ಆಟಮ್ ಒಳಗಡೆ 3 ರೀತಿಯ ಪಾರ್ಟಿಕಲ್ಸ್ ಇದೆ. ಅದನ್ನ ಪ್ರೋಟಾನ್, ನ್ಯೂಟ್ರಾನ್ ಮತ್ತೆ ಎಲೆಕ್ಟ್ರಾನ್ ಅಂತ ನಾವು ಕರಿತೀವಿ. ಪ್ರೋಟಾನ್ ಅನ್ನೋದು ಪಾಸಿಟಿವ್ಲಿ ಚಾರ್ಜ್ಡ್, ನ್ಯೂಟ್ರಾನ್ ಅನ್ನೋದು ನ್ಯೂಟ್ರಲ್, ಹಾಗೆ ಎಲೆಕ್ಟ್ರಾನ್ ಅನ್ನೋದು ನೆಗೆಟಿವ್ಲಿ ಚಾರ್ಜ್ಡ್ ಅಂತ ನಾ ಹೇಳಿದೆ. ಈ ಆಟಮ್ ಒಳಗಡೆ ಇರುವಂತ ಪ್ರೋಟಾನ್ಗಳು, ನ್ಯೂಟ್ರಾನ್ಗಳು ಎಲ್ಲಾನು ಒಟ್ಟಿಗೆ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ ಅಂತ ನಾವು ಮಾತಾಡಿದ್ವಿ. ಈಗ ಈ ಎಲೆಕ್ಟ್ರಾನ್ಸು, ಪ್ರೋಟಾನ್ಸು ಮತ್ತೆ ನ್ಯೂಟ್ರಾನ್ಸ್ ಅನ್ನೋವು ಬೇರೆ ಬೇರೆ ಬದಲಾವಣೆಯ ನಡೀತಾ ಇರುವಂತಹ ಪ್ರಕ್ರಿಯೆಗಳಲ್ಲಿ ಹೇಗೆ ಭಾಗವಹಿಸ್ತವೆ, ಅದರಲ್ಲಿ ಅದಕ್ಕೆ ತಕ್ಕಂತೆ ನಾವು ಈ ಕೆಮಿಕಲ್ ಚೇಂಜ್ ಅನ್ನೋದಕ್ಕೆ ಹೆಸರು ಹೇಗೆ ಕೊಡ್ತೀವಿ ಅಂತ ಈ ಟೇಬಲ್ ಅಲ್ಲಿ ಸಂಕ್ಷಿಪ್ತವಾಗಿ ನಾವು ತೋರಿಸುವಂತ ಪ್ರಯತ್ನ ನಡೆದಿದೆ. ಫಿಸಿಕಲ್ ಚೇಂಜ್, ಚೇಂಜ್ ಅಂತ ನಾವು ಕರಿತೀವಿ, ಅಥವಾ ಫಿಸಿಕಲ್ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್, ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತಾನು ನೀವು ಹೇಳ್ಬೋದು. ನೀವು ಇಲ್ಲಿವರೆಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಫಿಸಿಕಲ್ ಚೇಂಜ್ ಮತ್ತೆ ಕೆಮಿಕಲ್ ಚೇಂಜ್ ಅಥವಾ ಫಿಸಿಕಲ್ ರಿಯಾಕ್ಷನ್ ಮತ್ತೆ ಕೆಮಿಕಲ್ ರಿಯಾಕ್ಷನ್ ಪರಿಚಯ ನಿಮ್ಗೆ ಈಗಾಗಲೇ ಆಗಿದೆ. ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ ನೀವು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರಿ. ಫಿಸಿಕಲ್ ರಿಯಾಕ್ಷನ್ ಆಗಿದೆ ಅಥವಾ ಫಿಸಿಕಲ್ ಚೇಂಜ್ ಆಗಿದೆ ಅಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಮಾತ್ರ ಬದಲಾವಣೆ ಆಗ್ತಾ ಇದೆ ಅಂತ ಅರ್ಥ. ಕೆಮಿಕಲ್ ಚೇಂಜ್ ಆಗಿದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ನ್ಯೂಕ್ಲಿಯರ್ ಚೇಂಜ್ ಆಗಿದೆ ಅಂದ್ರೆ ಏನಂದ್ರೆ ಆ ರಿಯಾಕ್ಷನ್ ಅಲ್ಲಿ ಭಾಗವಹಿಸ್ತಾ ಇರುವಂತ ಕೆಮಿಕಲ್ಸ್ ಅಲ್ಲ, ಕೆಮಿಕಲ್ಸ್ ಅಲ್ಲಿ ಇರುವಂತ ಎಲಿಮೆಂಟು ಸಹ ಬದಲಾವಣೆ ಆಗ್ತಾ ಇದೆ, ಎಲಿಮೆಂಟಲ್ ಕಾಂಪೋಸಿಷನ್ ಸಹ ಬದಲಾವಣೆ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಇದಕ್ಕೆ ಒಂದಷ್ಟು ಉದಾಹರಣೆಗಳು ನಾನು ಮುಂದಿನ ಕ್ಲಾಸಲ್ಲಿ ಮತ್ತೆ ಕೊಡ್ತೀನಿ. ಮತ್ತೆ ಈ ಪ್ರತಿಯೊಂದು ಆಟಮ್ಗೂ ನಾವೊಂದು ಬೇರೆ ಬೇರೆ ನಂಬರ್ಸ್ ಇಂದ ಗುರ್ತಿಡಿತೀವಿ. ಅಟಾಮಿಕ್ ನಂಬರ್ ಅಂದ್ರೆ ಏನು, ಮಾಸ್ ನಂಬರ್ ಅಂದ್ರೆ ಏನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು, ಈ ತರ ಸುಮಾರು ಟೆಕ್ನಿಕಲ್ ವರ್ಡ್ಸ್ ಇಂದ ನಿಮಗೆ ಪರಿಚಯನೂ ಸಹ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಇವತ್ತಿನ ಕ್ಲಾಸ್ ಇಲ್ಲಿಗೆ ನಿಲ್ಸೋಣ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲ್ಲೇ ಇದ್ರೆ ನಾವು ಇಲ್ಲಿ ಕ್ಲಾಸ್ ಎಂಡ್ ಮಾಡ್ತೀವಿ. ಓಕೆ, ಏನು ಪ್ರಶ್ನೆಗಳಿಲ್ಲ ಅನ್ಸುತ್ತೆ. ಸೊ ಇವತ್ತು ಮತ್ತೆ ಸಂಜೆ 7 ಗಂಟೆಗೆ ಗಣಿತದ ತರಗತಿ ಇರುತ್ತೆ. ಮತ್ತೆ ಮುಂದಿನ ವಾರ ಈ ಡಿಸ್ಕಷನ್ನ ನಾವು ಮತ್ತೆ ಮುಂದುವರಿಸ್ತೀವಿ. ಧನ್ಯವಾದಗಳು.